ಮಳವಳ್ಳಿ ತಾಲೂಕಿನ ಅಗಸಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರನ್ನಾಗಿ ಬಸವರಾಜಮ್ಮ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹೌದು, 16 ಮಂದಿ ಸದಸ್ಯರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಸವರಾಜಮ್ಮ ಅವರನ್ನ ನಾಮಮಾತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ಹರೀಶ್ ಕುಮಾರ್ ನೂತನ ಅಧ್ಯಕ್ಷರಾಗಿ ಬಸವರಾಜಮ್ಮ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದ್ದಾರೆ. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಬಸವರಾಜು ಮಾತನಾಡಿ, ನನ್ನ ಆಯ್ಕೆಗೆ ಕಾರಣ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರು. ಈ ಸದಸ್ಯರನ್ನ ಅಭಿನಂದಿಸುತ್ತೇನೆ ಎಂದರು. ಇನ್ನು ಈ ವೇಳೆ ಟಿಎಪಿಎಸ್ಎಂಎಸ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ದ್ಯಾಂಪೇಗೌಡ ಮಾತನಾಡಿ, ಶಾಸಕ ನರೇಂದ್ರ ಸ್ವಾಮಿರವರ ಕ್ಷೇತ್ರದ ಅಭಿವೃದ್ಧಿಯನ್ನ ಕಂಡು ನಮ್ಮ ಪಕ್ಷದ ಬೆಂಬಲಿತದಾರರಾದ ಬಸವರಾಜಮ್ಮ ಅವರು ಅಧ್ಯಕ್ಷರಾಗಿ ವಿರೋಧವಾಗಿ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಪುಟ್ಟಸಿದ್ದಮ್ಮ ಮತ್ತು ಮಾಜಿ ಅಧ್ಯಕ್ಷ ದ್ಯಾಂಪೇಗೌಡ, ಪ್ರಸಾದ್, ಮಹದೇವ, ಬೋವಿ, ಸಮಾಜ ಮುಖಂಡ ನಾಗಮಹೇಂದೇವು ಮತ್ತು ಪ್ರಕಾಶ್, ಪುಟ್ಟಸ್ವಾಮಿ, ಶ್ರೀನಿವಾಸ್, ಸ್ವಾಮಿಗೌಡ, ವೀರಾಜು ಹಾಗೂ ನಿರ್ದೇಶನಗಳು ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು. ಎಲ್ಲ ಪಂಚಾಯತಿ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಜೊತೆಗೆ ಇಲ್ಲಿ ಅಭಿವೃದ್ಧಿಗೂ ಕೂಡ ಮಳವಳ್ಳಿ ತಾಲೂಕಿನ ನರೇಂದ್ರ ಸ್ವಾಮಿ ಶಾಸಕರಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಇದನ್ನು ಪಂಚಾಯತಿನ ಅಭಿವೃದ್ಧಿಗೆ ಕೊಂಡೊಯ್ತೀವಿ ಅಂತೇಳಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಈ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಬಸವರಾಜಮ್ಮನವರು ವಿರೋಧವಾಗಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಆಯ್ಕೆಯಾಗಿದ್ದಾರೆ. ಇವತ್ತು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಸಾಹೇಬರ ಒಂದು ಅಭಿವೃದ್ಧಿಯ ಪರ್ವವನ್ನು ಮುಂದುವರಿಸುತ್ತಾ ಇಡೀ ಪಂಚಾಯಿತಿಯನ್ನು ಎಲ್ಲರ ಸಹಕಾರದೊಟ್ಟಿಗೆ ಅಭಿವೃದ್ಧಿಯನ್ನು ಮುಂದುವರಿಸ್ತೇವೆ ಅಂತ ಈ ಮೂಲಕ ಹೇಳ್ತೇನೆ.